ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ಮಧ್ಯಾಹ್ನ 1 ಗಂಟೆ, ಕೆಲಸ ಏನೂ ಇಲ್ಲ. ಬೆಳಗ್ಗೆನೇ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಕೂತ್ಕೊಂಡಿದ್ದೀವಿ. ನಾವು ಏನು ಇವತ್ತು ಸಾಂಬಾರು ಅಡುಗೆ ಏನೂ ಮಾಡಿಲ್ಲ. ಮಾಡೋಣ ಅಂತಿದ್ದೀನಿ. ನಮ್ಮ ಕುಶಂಕರ್ ಮಮ್ಮಿ ಫೋನ್ ಮಾಡಿ ಅವ್ರ ಮನೆಗೆ ಬರೋಕ್ಕೆ ಹೇಳಿದ್ದಾರೆ ಊಟಕ್ಕೆ. ಈಗ ನಮ್ಮ ರಶ್ಮಿ ಬಂದ ತಕ್ಷಣ ಈಗ ಕೇಳಬೇಕು ರೆಡಿ ಏನು ಹೇಳ್ತಾರೆ ಅಂತ. ಅವ್ರ ಮಮ್ಮಿ ಫೋನ್ ಮಾಡಿ ಈಗಲೇ ಬರ್ರಿ ಅಂತಿದ್ದಾರೆ. ಓಕೆ, ಮೀನಾ ಇಲ್ಲಿದ್ದಾರೆ ನೋಡ್ರಿ. ಮೀನಾ ಸೀರೆ ಇಟ್ಕೊಂಡು ಏನು ಮಾಡ್ತಾಯಿದ್ದಾರೆ. ಮೀನಾ ಇದು ನಮ್ಮ ಪುಟ್ಟಿಯವ್ರ ಮಮ್ಮಿ ಸೀರೆ. ಇದು ಅದಕ್ಕೆ ನಮ್ಮ ಮೀನಾ ಸೀರೆ ಕುಚ್ಚಾಕ್ತೀನಿ ಅಂತ ಹೇಳಿ, ಯಾಕೋ ರಾತ್ರಿಯಿಂದ ಇದಕ್ಕಿದಂಗೆ ಯಾವ ದೇವ್ರ ಜ್ಞಾನ ಕೊಟ್ಟಿದ್ರೆ ಗೊತ್ತಿಲ್ಲ, ಹಾಕೋಣ ಅಂತಂದು ಕೂತ್ಕೊಂಡಾರೆ. ಈ ವಿದ್ಯೆನ ಎಷ್ಟು ಜನಕ್ಕೆ ಹೇಳ್ಕೊಟ್ಟೆ ಅವರೆಲ್ಲ ಉದ್ಧಾರಾಗಿ ಎಲ್ಲೆಲ್ಲ ಹೋಗಿದ್ದಾರೆ. ಆದರೆ ನಮ್ಮ ಮೀನಂಗೆ ಅವರಲ್ಲಿರೋ ಕಲೆನ ಉಪಯೋಗಿಸ್ಕೊಳ್ಳೋದೇ ಗೊತ್ತಿಲ್ಲ. ಸೊ ಅದು ಏನೋ ಮಾಡಿದ್ದು ಯಾಕೋ ಇವತ್ತು ರಾತ್ರಿಯಿಂದ ಅದಕ್ಕೆಲ್ಲ ದಾರ ಎಲ್ಲ ಸುತ್ತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಕುಚ್ಚು ಹಾಕೋದಕ್ಕೆ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ರಾತ್ರಿ. ಈಗ ಸುಮಾರು ಒಂದು 2 ತಾಸಿಂದ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇವಾಗ ಹಿಡ್ಕೊಂಡಿದ್ದಾರೆ ಸೀರೆ, ಜಸ್ಟ್ ಈಗ ಹಾಕಿದ್ದಾರೆ ಫಸ್ಟ್ನೇ ಸ್ಟಿಚ್. ಈಗ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಕಣ್ಣು ಬೇರೆ ಸ್ವಲ್ಪ ಕಾಣಿಸಲ್ಲ, ಮಾಡ್ತಾ ಇದ್ದಾರೆ. ಅದೇ ಇನ್ಮೇಲಿಂದ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ವ್ಯೂವರ್ಸ್ ಯಾರು ನೋಡ್ತಾ ಇದ್ದರೆ, ನಿಮಗೇನಾದರೂ ಸೀರೆ ಕುಚ್ಚು ಹಾಕಿಸ್ಕೋಬೇಕು, ಒಳ್ಳೆ ಸೀರೆ ರೇಷ್ಮೆ ಸೀರೆಗಳಿಗೆ ಅಂದರೆ ನಮ್ಮ ಮೀನನ್ನು ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಮೀನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು. ಏನು ಮೀನಾ, ಯಾರಾದರೂ ಕೇಳಿದ್ರೆ ಹಾಕ್ಕೊಡ್ತೀಯಲ್ಲ. ನಿಜಾಗ್ಲೂ ಹೇಳ್ಬೇಕಂದ್ರೆ ಇದು ಎಷ್ಟೋ ವರ್ಷಗಳಾಯಿತು ಇದನ್ನು ಇವರು ಕಲ್ತು ಇದನ್ನು ಆಗ್ತಾ ಮಾಡ್ತಾ. ಬಟ್ ಇದನ್ನು ಅವರೊಂದು ಪ್ರೊಫೆಷನ್ ಆಗಿ ತಗೋಬೇಕಂತ ಯಾವತ್ತೂ ಅಂದ್ಕೊಂಡೇ ಇಲ್ಲ. ಸುಮ್ಮನೆ ಮನೆಗೆ ಹಿಂಗೆ ಹಾಕೋದು, ಅಕ್ಕರ ಸೀರೆಗಳಿಗೆ ಅವ್ರ ಸೀರೆಗೆ ಬರೀ ಹಿಂಗೆ ಮಾಡ್ಕೊಂಡಿರೋದೇ ನಮ್ಮ ಮೀನಾ. ಇದನ್ನು ಬೇರೆಯವ್ರಿಗೆಲ್ಲ ಹೇಳ್ಕೊಟ್ಟಾರ. ಅವರೆಲ್ಲ ಇದನ್ನು ಬಿಸ್ನೆಸ್ ಆಗಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇದು ಬೆಳೆದಿದ್ದಾರೆ ಇವ್ರ ಕಣ್ಣು ಮುಂದೆನೇ. ಅದು ಮೀನಾ ಅಯ್ಯೋ ನಾನು ಯಾಕೆ ಹಂಗೆ ಮಾಡಲಿಲ್ಲ ಅಂತ ಅನ್ಕೊಂತಾರೆ ಹೊರ್ತು, ಇಲ್ಲ ನಾನು ಮಾಡಬೇಕು ಅಂತಂದರೆ ಇದು ಸುಮ್ಮನೆ ಫ್ರೀಯಾಗಿ ಕಳಿಸ್ಕೊಟ್ಟಿರೋದು. ಅವ್ರೇನು ದುಡ್ಡಿಗೆ ಕಳಿಸಿಲ್ಲ, ಏನಿಲ್ಲ. ಮೀನಾ ಫ್ರೀಯಾಗಿ ಕಳಿಸಿರೋದು. ಏನೋ ನಮ್ಮ ಮೀನನಿಗೆ ದೇವ್ರ ಜ್ಞಾನದೇ ಕೊಟ್ಟಿದ್ದಾನೆ. ಏನೋ ಇನ್ಮೇಲಿಂದ ಅದು ಇದೆಲ್ಲ ಅವ್ರಿಗೆ ಗೊತ್ತಿರೋ ಕಲೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ, ಅದು ಒಂದು ಪ್ರೊಫೆಷನ್ ಆಗಿ ತಗೊಳ್ಳಿ ಅವರು ಅಂತೇಳಿ ನಿಮ್ಮ ಮೂಲಕ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಮೀನಿಗೆ. ನಮ್ಮ ರಶ್ಮಿ ಬಂದ್ಲು. ಏನು ರಶ್ಮಿ, ಏನಂತೆ ರಶ್ಮಿ, ಇದು ಸರ್ಪ್ರೈಸ್ ಆಗ್ಬಿಟ್ಟಿದೆ. ರಶ್ಮಿ ಬೆಳಗ್ಗೆಯಿಂದ ಇನ್ನು ಅವಳು ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಕುತ್ಕೊಂಡು 2 ಅವರಿಂದ. ಅವಳು ಸಣ್ಣ ಬಟ್ಟೆ ಇಟ್ಕೊಂಡು ಅವು ಬಬ್ಲರ್ ಮಮ್ಮಿ ಊಟಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ. ರಶ್ಮಿ ಈಗಲೇ ಹೋಗ್ಬೇಕಂತೆ. ಅವ ಅಂಕಲ್ ಇವಾಗೆ ಬರ್ತೈತಂತೆ, ಅದಕ್ಕೆ ಬರ್ರಿ ಇವಾಗೆ ಮಾಡೋಣ, ಸಾಯಂಕಾಲಕ್ಕೆ ಮಾಡೋಣ ಅಂತ ಕೇಳಿದ್ದು. ಇವಾಗ ಮಾಡಪ್ಪ. ಅವರಮ್ಮನ ಮಸಾಲೆ ರುಬ್ಬಿಟ್ಟಾಳಂತೆ ಅವರೆಕಾಳು ಸಾರಿಗೆ. ಎಲ್ಲ ರೆಡಿ ಮಾಡಿ ಇಟ್ಟಾಳಂತೆ, ಮಾಡಿಲ್ಲಕ್ಕಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರದ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಟೈಮು 12 ಗಂಟೆ. ಇನ್ನೂ ತಿಂಡಿ ಆಗಿಲ್ಲ, ಯಾಕಂದರೆ ಇವತ್ತು ಶನಿವಾರ ವಾರ ಮಾಡ್ಕೊಂಡು ಇನ್ನೂ ತಲೆ ಸ್ನಾನ ಮಾಡೋದು, ಬಟ್ಟೆ ಕೂಡ ತಿರ್ಗಿಲ್ಲ, ನಾನು ತಲೆ ಕೂಡ ಒಣಸ್ಕೊಂಡಿಲ್ಲ. ಸೊ ನನಗೆ ರಶ್ಮಿಗೆ ಅಂತ ಚಪಾತಿ ಹೊಸಿತಾ ಇದ್ದೀನಿ. ಸೊ 3 ಚಪಾತಿ ಹೊಸ್ದಿದ್ದೀನಿ, ಬೇಯಿಸಿದ್ದಾಳೆ ರಶ್ಮಿ. ಹಾಯ್ ಫ್ರೆಂಡ್ಸ್, ಚಪಾತಿ ಬೇಯಿಸ್ತಾ ಇದ್ದೀನಿ. ಆಗಲೇ ರೊಟ್ಟಿ ಮಾಡಿದ್ದೆ, ಜೋಳದ ರೊಟ್ಟಿ. ಒಂದು 5 ಜನ ಅಷ್ಟೇ ಸಾಕಂತ ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ. ನನಗೂ ಮೇಲಿಗೂ ಇಟ್ಟು ಕಳಿಸಿಟ್ಟು ಸ್ನಾನಕ್ಕೆ ಹೋಗಿದ್ದೆ, ಬಂದ್ಮೇಲೆ ಮೇಲೆ ಚಪಾತಿ ಬೇಯಿಸ್ತಾ ಇದ್ದೀನಿ. ಟಿಫನ್
ಮಾಡಬೇಕು. ಇವತ್ತಿಂದ PUC ಮಕ್ಕಳದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ರಾಜ್ಯದಲ್ಲಿ PUC ಪರೀಕ್ಷೆ ಬರಿತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಒಳ್ಳೆಯದಾಗಲಿ. ಸೊ ನಮ್ಮ ಮನೆಯಲ್ಲಿ ವರ್ಷ ನಮ್ಮ ವಿಸ್ಮಯ ಬರೀತಾ ಇದ್ದಾಳೆ ಎಕ್ಸಾಮು. ಇವತ್ತು ಫಸ್ಟ್ ಎಕ್ಸಾಮು ಕನ್ನಡ. ಎಲ್ಲರೂ ಅವಳಿಗೆ ನೆನ್ನೆಯಿಂದ ವಿಶ್ ಮಾಡ್ತಾ ಇದ್ದಾರೆ. ನಾನು ವಿಶಸ್ ಕಳಿಸಿದ್ದೀನಿ. ಬೆಳಿಗ್ಗೆ ಬರಿತಾ ಇದ್ದಾರೆ ಎಲ್ಲ ಮಕ್ಕಳು. ಈ ರಿಸಲ್ಟ್ ಏನಾದರೂ ಆಗಿರಲಿ, ನಿಮ್ಮ ಪ್ರಯತ್ನ ಏನಿದೆಯೋ ಅದನ್ನು ನೀವು ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಮಕ್ಕಳಿಗೆ. ಓಕೆ, ಇವತ್ತಿನ ಬ್ಲಾಗು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಓಕೆ ನೋಡಿ ಫ್ರೆಂಡ್ಸ್, ಮೀನಾ ನಮ್ಮ ಪುಟ್ಟಿಯರ ಮಮ್ಮಿದು ಸೀರೆಗೆ ಕುಚ್ಚು ಹಾಕಿದ್ದಾರೆ. ಭಾಳ ವರ್ಷಗಳ ನಂತರ ಹಾಕಿದ್ದಾರೆ. ಹೂ ಮುಡ್ಸಕ್ಕೆ ಬಂದಾಗ ಶಾಸ್ತ್ರದ ಸೀರೆ ನಾವು ಕೊಡ್ಸಿದ್ವಿ. ಅದೇ ಮತ್ತೆ ರಶ್ಮೇರ್ ಕೂಡ ಅವರಪ್ಪ ಕೊಡಿಸಿದ್ದು. ಅದೇ ಹೂವು ಮುಡ್ಸಕ್ಕಂತ ಬರ್ತಾರಲ್ಲ ಅವಾಗ ಕೊಡಿಸಿದ್ದು. ಅದು ಎಂಗೇಜ್ಮೆಂಟ್ ಸೀರೆ ಬೇರೆ ಐತೆ. ನಾನು ಸಿಂಪಲ್ಲಾಗಿರಲಿ ಅಂತ ಈ ಥರ ಸುಮಾರಲ್ಲ 10 ವರ್ಷದ ಕೆಳಗೆ, ನಾನು 10-12 ವರ್ಷದ ಕೆಳಗೆ ಕುಚ್ಚಾಕೋದು ಕಲ್ತಿದ್ದೆ. ಆದರೆ ಅದಕ್ಕೂ ಜಾಸ್ತಿ ಹಾಕೋದು ಬಿಟ್ಟಿದ್ದೆ. ಈಗ ಮತ್ತೆ ಈ ಸೀರೆಯಿಂದ ಆರಂಭ ಮಾಡಿದ್ದೀನಿ ನೋಡಿ. ಮೀನನಿಗೆ ಭಾಳ ಕಲೆ, ಅಡುಗೆ ಮಾಡೋದು, ಇದು ಈ ಥರ ಬಟ್ಟೆ ಹೊಲಿಯೋದು ಎಲ್ಲ ಭಾರಿ ಕಲೆ ಐತೆ. ಆದರೆ ಏನು ಮಾಡೋದು, ಎಲ್ಲ ಅದು ದಾನ ಧರ್ಮ ಮಾಡ್ತಾರೆ ಅಷ್ಟೇ. ಅವ್ರೇನು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಇಲ್ಲ. ದಾನ ತಾಂಡಿರೋರು ಉದ್ಧಾರ ಇದ್ದಾರೆ. ಆದರೆ ಮೀನಾಕ್ಷಿ ಅವರು ಅದರಿಂದ ಏನು ಉಪಯೋಗ ಪಡ್ತಾರೆ ನೋಡಿ ಫ್ರೆಂಡ್ಸ್, ಹೆಂಗೆ ಹಾಕಿದ್ದೀನಿ. ಇನ್ನೂ ನೀಟಾಗಿ ಹಾಕಬೇಕು. ಕಮೆಂಟ್ಸ್ ಮಾಡಿ ಹೇಳ್ರಿ. ಹಿಂಗೈತೆ ಸಿಂಪಲ್ಲಾಗಿ ಹಾಕ್ತೀನಿ. ಪಾಪ ಅವಳೇನು ಹೇಳಿದ್ದಿಲ್ಲ, ನಾನೇ ಸುಮ್ಮನೆ ನನಗೆ. ಅದಕ್ಕೆ ನೆಕ್ಸ್ಟ್ ನಾನು ನನ್ನ ಸೀರೆ ಇದು ಒಂದು ರೇಷ್ಮೆ ಸೀರೆ ಅದಕ್ಕೆ ಹಾಕು ಅಂತ ಹೇಳ್ತಾ ಇದ್ದೀನಿ. ಮೀನಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಹಲೋ ಏನಮ್ಮ? ಚಿನ್ನ ಹಣ್ಣು ತಿಂತಿದ್ದೆ. ಲೇಖನ ಇದು ಗ್ರೀನು ಇರೋದ್ರಿಂದ ಸೀರೆ ಒಂದು 3 ಕಲರ್ ಗ್ರೀನ್ ಮಾಡಿದೆ, 3 ಕಲರ್ ಪಿಂಕ್ ಮಾಡಿದೆ. ಇದು ಬಾರ್ಡ್ರ್ ಪಿಂಕ್ ಐತಾ, ಅದಕ್ಕೆ 2 ಮಿಕ್ಸ್ ಮಾಡಿದ್ದೀನಿ. ಇದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಸೀರೆ ಮಾಡ್ತೀನಿ. ಇವತ್ತು ದಾವಣಗೆರೆಗೆ ಹೊರಟೀನಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋಕ್ಕೆ. ಮೊನ್ನೆ ಅಲ್ಲೇ 4-5 ದಿನ ಆಯಿತಾ MRI ಮಾಡಿಸಿ ಆ ರಿಪೋರ್ಟ್ ತೊಗೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ಕೊಂಡು ಬಂದು. ಆ ರಿಪೋರ್ಟಲ್ಲಿ ಮಾತ್ರ ಏನೂ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಬಟ್ ಇದು ಪೇಯ್ನ್ ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಆಲ್ರೆಡಿ ಕಮ್ಮಿ ಆಗಿದೆ ಅಂತೆ. ಒಂದು ಸ್ವಲ್ಪ ಅವಾಗ ಬರುತ್ತೆ ಕುತ್ತಿಗೆ ನೋವು ಅಂತ ಹೇಳ್ತಿದ್ದಾರೆ ಅಷ್ಟೇ. ನೋಡಬೇಕು ಡಾಕ್ಟ್ರ್ ಏನು ಹೇಳ್ತಾರೆ. ಅದು ರಿಪೋರ್ಟ್ ಮಾತ್ರ ಏನಂದರೆ ಏನೂ ಇಲ್ಲ, ಎಲ್ಲ ಫುಲ್ ನಾರ್ಮಲ್ ಇದೆ. ನಾನೇ ಇವತ್ತು ನೋಡಿದೆ ರಿಪೋರ್ಟ್ನ. ನಾನು ಇವತ್ತು ತೋರಿಸಿದ್ರು ಎಲ್ಲ ಜೋಡಿಸ್ಕೊಳ್ಬೇಕಾದ್ರೆ ನಾನು ನೋಡೋಣ ಅಂತ ನೋಡಿದೆ, ಓದಿದೆ. ಎಲ್ಲ ನಾರ್ಮಲ್ ಇದೆ, ಏನೂ ಇಲ್ಲ. ಪೇಯ್ನ್ ಯಾಕೆ ಬಂದಿತ್ತು ಅಂತ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಫುಲ್ಲು 90%, 99% ಎಲ್ಲೋ ಏನೂ ಇಲ್ಲ ಅದು ಪೇಯ್ನ್ ಇವಾಗ. ನೋಡಿ ಫ್ರೆಂಡ್ಸ್, ಇದು ಮಧ್ಯ 2 ಚಿಕ್ಕದು ಇವು ಈ ಥರ ಮಾಮೂಲಿ ಬೀಡ್ಸ್ ಹಾಕಿ ಮಧ್ಯ ಒಂದು ಥರ ರೌಂಡ್ ಶೇಪಿಂದ ಹಾಕಿದ್ದೀನಿ. ತಿನ್ನಂಗೆ ಮಾಡಂಗೆ ಮನೆ ಕೆಲಸ ಅನ್ಕಂತ ನೀವು ನೋಡ್ರಿ ಎಲ್ರಿಗೂ ಎಷ್ಟು ನೋವು ತಂದಿತ್ತು. ಇನ್ನು ಪೂಜಾ ಪಾಪ ನೋಡಿಲ್ಲ. ನಮ್ಮ ರಶ್ಮಿ ನಾನು ಕಳಿಸಿದ್ದೆ. ಆಯ್ತು ಬಿಡಂಟಿ, ಚೆನ್ನಾಗಿ ಹಾಕಿರ್ತೀಯ. ನಾನು ನಮ್ಮ ರಶ್ಮಿ ಚಪಾತಿ ಮಾಡ್ಕೊಂಡು ತಿಂದ್ವಿ. ನಮ್ಮ ಬಬ್ಲಾರ್ ಮನೆ ಪುಳಿಯೋಗರೆ ಹಾಕಿದ್ರು 2. ಮೀನಿಗೆ ನಮ್ಮ ಅಪ್ಪಾಜಿಗೆ ಮಾತ್ರ ರೊಟ್ಟಿ. ಸೊ ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ. ಮೀನಾ ಅದೇ ಆಸ್ಪತ್ರೆಗೆ ಚೆಕಪ್ಪಿಗಂತ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾನೇನು ಹೇಳಿದೆ ಆವಾಗಲೇ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಅಂತ. ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ ಅಂತ. ಸ್ವಲ್ಪ ತುಂಬ
ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾರೆ ಅವರು, ಹಂಗಾಗಿ ಸ್ವಲ್ಪ ಆ ರೀತಿ ಆಗಿರ್ಬೋದು, ಆ ಥರ ಆಗಿದೆ ಅಂತ ಅಂದ್ಕೋತೀನಿ. ಸೊ ಡಾಕ್ಟ್ರು ಕೂಡ ಅದನ್ನೇ ಹೇಳಿರೋದು ಅವ್ರಿಗೆ ಫಸ್ಟಿಂದನೂ, ಸ್ವಲ್ಪ ತುಂಬಾ ಯೋಚನೆ ಮಾಡ್ತಾರೆ ಅವರು, ಮೋಸ್ಟ್ಲಿ ಅದರಿಂದ ಸ್ಟ್ರೆಸ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ನೀವೆಲ್ಲ ನೋಡಿದ್ರಿ ಆವಾಗಲೇನ ಮೀನದು ಸ್ಯಾರಿ ಕುಚ್ಚು ಹಾಕಿರೋದು. ಸೊ ಮೀನ ಸ್ಯಾರಿ ಕುಚ್ಚು ಹಾಕೋಕ್ಕೆ ಅದು ತುಂಬ ವರ್ಷ ಆಯಿತು ಅದನ್ನು ಹಾಕೋದು ಬಿಟ್ಟು. ತುಂಬ ವರ್ಷ ಆದಮೇಲೆ ಈಗ ಹಾಕಿದ್ರೆ ಅದೊಂದು ಸೀರೆ ಕುಚ್ಚು ಹಾಕೋದಕ್ಕೆ ಪಾಪ 2 ದಿನ ತಗೊಂಡ್ರು. ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗೋದಿಲ್ಲ, ಕುತ್ಕೊಂಡು ಒಂದೇ ಸಮನೆ ಹಿಡ್ಕೊಂಡು ಅದನ್ನು ಕೈ ಬೆನ್ನು ಎಲ್ಲ ತುಂಬ ನೋವು ಬರುತ್ತೆ. ಸೊ ಫಾಸ್ಟಾಗಿ ಮಾಡೋದಕ್ಕೆ, ಯಾಕಂದರೆ ಪ್ರಾಕ್ಟೀಸ್ ತಪ್ಪೋಗಿದೆಯಲ್ಲ ಫಾಸ್ಟಾಗಿ ಹಾಕೋದಕ್ಕೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂತು ಸೀರೆ ಕುಚ್ಚು ಹಾಕೋದಕ್ಕೆ. ಅಂಟಾದರೆ ತುಂಬ ಚೆನ್ನಾಗಿ ಹಾಕ್ತಾರೆ, ಹಿಂದೆ ತುಂಬ ಸೀರೆಗಳ್ಗೆ ಹಾಕಿದ್ದಾರೆ, ಒಳ್ಳೊಳ್ಳೆ ಡಿಸೈನ್ಗಳು ಹಾಕ್ತಾರೆ, ತುಂಬ ಜನ ಕಲಿಸಿದ್ದಾರೆ. ಅವರಿಂದ ಕಲಿತು ಅವರು ಒಳ್ಳೆ ರೀತಿಯಾಗಿ ಅದನ್ನು ಒಂದು ಪ್ರೊಫೆಷನ್ನಾಗಿ ತಗೊಂಡು ಅದನ್ನು ಅವರು ಬೆಳೀತಾ ಇದ್ದಾರೆ. ಅದನ್ನು ಮೀನು ಅವ್ರ ಕಣ್ಣು ಮುಂದೆನೇ ನೋಡ್ತಾ ಇದ್ದಾರೆ. ಬಟ್ ಏನಂದರೆ ಅವರಲ್ಲಿರೋ ಕಲೆನ ಅವ್ರಿಗೆ ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲದೆ ಇರುವಾಗ ಮಾಡೋಕ್ಕೆ ಧೈರ್ಯ ಮುಂದೆ ಮಾಡದೇ ಇರುವಾಗ, ಮತ್ತು ಅವ್ರದ್ದು ಏನಂದರೆ ಅವರು ಎಲ್ಲ ನನ್ನಿಂದ ಕಲ್ತ್ಕೊಂಡು ಹೆಂಗಾದ್ರು ನಾನು ಯಾಕೆ ಇನ್ನು ಹಿಂಗೆ ಇದ್ದೀನಿ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಅನ್ಕೊತಾರೆ. ಇದು ಅವ್ರದ್ದು ಒಬ್ರದ್ದೇ ಪ್ರಾಬ್ಲಮ್ ಅಲ್ಲ, ಸುಮಾರು ಜನದ ಪ್ರಾಬ್ಲಮ್ಮು. ಹಿಂದೆ ನಾನು ಜಾಸ್ತಿ ಆ ಥರ ಯೋಚನೆ ಮಾಡೋದಕ್ಕೆ ಹೋಗೋದು, ಬಟ್ ಹಿಂದೆ ಒಂದು ಟೈಮ್ ಇತ್ತು ನಾನು ಆ ರೀತಿ ಯೋಚನೆ ಮಾಡ್ತಾಯಿದ್ದೆ. ತುಂಬ ಜನದ ಈ ರೀತಿಗೆ ಯೋಚನೆಗಳು ಬರ್ಬೋದು. ಅವ್ರು ಹೆಂಗಿದ್ದಾರೆ, ನಾನು ಯಾಕೆ ಈ ರೀತಿ ಇಲ್ಲ, ನನ್ನ ಕೈಲಿ ಯಾಕೆ ಏನೋ ಮಾಡೋದಕ್ಕಾಗ್ತಾಯಿಲ್ಲ, ಈ ರೀತಿ ಒಂದು ರಿಗ್ರೆಟ್ಫುಲ್ ಮೈಂಡ್ಸೆಟ್ ಇಟ್ಕೊಂಡಿರ್ತಾರೆ. ಸೊ ಆ ರಿಗ್ರೆಟ್ಫುಲ್ ಮೈಂಡ್ ಇಟ್ಕೊಳ್ಬಾರ್ದು ಅನ್ನೋದು ನನ್ನ ಯೋಚನೆ. ಯಾಕಂದರೆ ನಾವು ಹಿಂದೆ ಆಗೋಗಿರೋದದು, ನಾವು ಅದನ್ನ ಇನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಚಾಯ್ಸೇ ಆಗಿರುತ್ತೆ. ನಾವೇನು ಮಾಡ್ಕೊಂಡಿರ್ತೀವೋ ಅದು ನಮ್ಮ ಚಾಯ್ಸ್, ಪ್ಯೂರ್ಲಿ ನಮ್ಮ ಚಾಯ್ಸ್ ಆಗಿರುತ್ತೆ. ಅದು ನಮ್ಮ ಚಾಯ್ಸ್ ಆಗಿರೋದಕ್ಕೆ ಕಾರಣ ಬೇರೆ ಏನಾದರೂ ಇರ್ಬೋದು. ಆ ಡಿಸಿಷನ್ ಫೈನಲಿ ನಾವೇ ಮಾಡಿರ್ತೀವಿ. ಸೊ ಅದನ್ನೇ ರಿಗ್ರೆಟ್ ಮಾಡೋದಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತಾ. ಸೊ ನಾವೇನು ಮಾಡಬೇಕು, ಈಗ ನಾವು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು, ನಮಗೇನು ಅವಶ್ಯಕತೆ ಇದೆ, ನಾವೇನು ಮಾಡಬೇಕು, ಮುಂದಕ್ಕೆ ಹೇಗೆ ನಾವು ನಮ್ಮ ಲೈಫ್ ತೊಗೊಂಡೋಗ್ಬೇಕು, ನಾವು ಆ ಮಿಸ್ಟೇಕ್ನ ಮಾಡದೆ ಆ ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಯೋಚನೆ ಮಾಡಬೇಕು. ಸೊ ನಾನು ಮೀನಂಗೆ ಕೂಡ ಇದನ್ನೇ ಹೇಳೋದು, ನೀನು ಹಿಂದೆ ಏನಾಗಿದೆ ಅದು ಏನಾದರೂ ಆಗಿರಲಿ, ಇಷ್ಟು ದಿನ ಏನು ಮಾಡಿದ್ಯೋ, ಏನು ಮಾಡೋದಕ್ಕಾಗಿಲ್ಲೋ ಬಿಟ್ಬಿಡು. ಇನ್ನು ಮುಂದೆ ನೀನು ಸಂತೋಷವಾಗಿರೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಬೇರೆಯವ್ರ ಬಗ್ಗೆ ಬಿಟ್ಬಿಡು. ಅವ್ರು ಏನು ಅನ್ಕೊತಾರೆ, ಅವ್ರು ಯಾಕೆ ಹಂಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ, ನನಗೆ ಯಾಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆ ಬಿಟ್ಟು ಇನ್ನು ಮುಂದೆ ನಾನು ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ನಾನೇನು ಮಾಡ್ಬೋದು, ನಾನು ಯಾವುದ್ರಲ್ಲಿ ತೊಡಗಿಸ್ಕೋಬೋದು ಅನ್ನೋದು ಬಗ್ಗೆ ಯೋಚನೆ ಮಾಡು ಅಂತ ನಾನು ಮೀನಂಗೆ ಹೆಚ್ಚಾಗಿ ಹೇಳ್ತೀನಿ. ಮತ್ತು ನಾನು ಇತ್ತೀಚೆಗೆ ಒಬ್ರದ್ದು ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲೇ ಒಬ್ಬರು ಸೆಲೆಬ್ರಿಟಿದು ಪೋಡ್ಕ್ಯಾಸ್ಟ್ ನೋಡಿದೆ. ಅದು ಅವರು ತುಂಬ ಒಳ್ಳೆಯ ರೀತಿಯಾಗಿ ಹೇಳಿದರು. ಸೊ ಅದೇ ಮೀನ ಯಾವಾಗಲೂ ಅವ್ರು ಯಾಕಾಗೆ, ನಾನು ಯಾಕೆ ಇನ್ನು ಹಿಂಗೆ ಇದ್ದೀನಿ, ಅವರೆಲ್ಲ ಹೆಂಗೆ ಮುಂದಕ್ಕೆ ಹೋಗ್ತಾರೆ, ಅವರೆಲ್ಲ ಎಷ್ಟು ಚೇಂಜ್ ಆಗಿದ್ದಾರೆ, ನಾನು ಯಾಕೆ ಇನ್ನು ಹೀಗೆ ಇದ್ದೀನಿ, ನನಗೂ ಎಲ್ಲ ಇತ್ತಲ್ಲ ಹಂಗೆ ಈ ರೀತಿ ಯೋಚನೆ ಮಾಡ್ತಾಯಿರ್ತಾರೆ. ಸೊ ಈ ರೀತಿ ಯೋಚನೆ ಮಾಡ್ಕೊಂಡ್ರೆ ಇದೇ ಟೈಮಿಂಗ್ಸ್ ಈ ರೀತಿ ಮಾತುಕತೆ ನಡೀತಾ ಇರಬೇಕಾದ್ರೆ, ಸೊ ನಾನು ಅವ್ರದ್ದು ಪೋಡ್ಕ್ಯಾಸ್ಟ್ ಬಂತು, ಅದಕ್ಕೆ ತುಂಬ ರಿಲೆವೆಂಟ್ ಆಗಿರೋದು. ಅವ್ರು ಏನು ಹೇಳಿದರು ಅಂತಂದರೆ, ಅದರೊಳಗಡೆ ತುಂಬ ಚೆನ್ನಾಗಿ ಹೇಳಿದರು. ದೇವರು ನಾವೆಲ್ಲರೂ ಒಂದು ಲೈಫನ್ನು ರನ್ನಿಂಗ್ ರೇಸಲ್ಲಿ ಇದ್ದೀವಿ. ಸೊ ದೇವರು ಎಲ್ಲರಿಗೂ ಒಂದೊಂದು ಟ್ರ್ಯಾಕ್ ಇರುತ್ತೆ ನೋಡಿ, ರನ್ನಿಂಗ್ ರೇಸ್ನ ಟ್ರ್ಯಾಕ್ ಒಳಗಡೆ ಎಲ್ಲರಿಗೂ, ಆ ಟ್ರ್ಯಾಕ್ ಒಳಗೆ ಎಲ್ಲರಿಗೂ ಈಕ್ವಲಾಗಿ ನಿಲ್ಲಿಸಿರಲ್ಲ. ಒಬ್ಬೊಬ್ಬರು ಒಂದೊಂದು ಇದು ಡಿಸ್ಟೆನ್ಸ್ ಪ್ಲೇಸಲ್ಲಿ ನಿಲ್ಲಿಸಿರ್ತಾರಂತೆ. ನೀವು ನೋಡಿರ್ಬೋದು, ಒಬ್ಬೊಬ್ಬರು ಒಂದು ಮೀಟರ್ ಅಷ್ಟು ಅಂತರ ಇರುತ್ತೆ ಒಬ್ಬ ಕಾಂಪಿಟೇಟರಿಂದ ಇನ್ನೊಬ್ಬರು ಕಾಂಪಿಟೇಟರಿಗೆ. ಸೊ ಒಬ್ಬರು ತುಂಬ ಹಿಂದೆ 0 ಇಲ್ಲಿರ್ತಾರೆ ಇನ್ನೊಬ್ರಿಗೆ.
ಸ್ವಲ್ಪ ಮುಂದಕ್ಕೆ 10ಗೆ ಹೋಗಿರ್ತೀನಿ, ಇನ್ನೊಬ್ಬರು ಅವ್ರಿಗಿಂತ ಸ್ವಲ್ಪ ಮುಂದಕ್ಕೆ, ಇನ್ನೊಬ್ಬರು ಅವ್ರಿಗಿಂತ ಸ್ವಲ್ಪ ಮುಂದಕ್ಕೆ, ಈ ರೀತಿಯಾಗಿ ಒಬ್ಬೊಬ್ಬರು ಒಂದು ಪ್ಲೇಸಲ್ಲಿ ನಿಂತಿರ್ತಾರೆ. ಸೊ ಅದನ್ನು ನಾವು ಅದು ಅನ್ಫೇರ್ ಅಂತ ನಾವು ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಅದು ರೂಲ್ಸ್. ಅದು ಆ್ಯಕ್ಚುಲಿ ಅವರಿಗೆ ಅದು ಸಿಕ್ಕಿರೋದೊಂದು ಅಡ್ವಾಂಟೇಜು. ಸೊ ಏನು ಅಡ್ವಾಂಟೇಜ್ ಅಂದರೆ ಅಡ್ವಾಂಟೇಜ್ ಅದು ಅವ್ರಿಗೆ ಸಿಕ್ಕಿರೋ ಅಡ್ವಾಂಟೇಜ್. ಯಾಕಂದರೆ ಅವ್ರು ಸ್ವಲ್ಪ ಮುಂದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಒಂದು ಬೆನಿಫಿಟ್ ಸಿಕ್ಕಿರುತ್ತೆ. ಸೊ ಬೆನಿಫಿಟ್ ಅದು ಅವ್ರಿಗೆ ಸಿಕ್ಕಿರೋ ಬೆನಿಫಿಟ್, ಅವ್ರಿಗೆ ದೇವ್ರು ಕೊಟ್ಟಿರೋದು ಬೆನಿಫಿಟ್ಟು. ಸೊ ಫೈನಲಿ ಎಲ್ಲರದು ಏನು ಅಂತಂದರೆ, ನಾವು ಡೆಸ್ಟಿನಿ ಎಲ್ಲರೂ ರೀಚ್ ಆಗ್ತಾರೋ ಇಲ್ಲೋ, ವಿತೌಟ್ ಯಾವುದೇ ಬೆನಿಫಿಟ್ ಇಲ್ಲದೆ 0 ಪ್ಲೇಸಲ್ಲಿ ನಿಂತಿರೋ ವ್ಯಕ್ತಿ ಆ ಒಂದು ಗೋಲ್ ಡೆಸ್ಟಿನಿ ರೀಚ್ ಆಗ್ತಾನೆ, ಅಥವಾ ಇಷ್ಟು ಬೆನಿಫಿಟ್ ಅವನಿಗೆ ಕೊಟ್ಟಿದ್ದೀನಿ, ಅವ್ನು ರೀಚ್ ಆಗ್ತಾನೆ, ಅವನಿಗಿಂತ ಜಾಸ್ತಿ ಕೊಟ್ಟಿರೋ ಬೆನಿಫಿಟ್ ಅವ್ನು ರೀಚ್ ಆಗ್ತಾನೆ, ಆ ಗೋಲು ಅವನು ಆ ಡೆಸ್ಟಿನಿ ರೀಚ್ ಆಗ್ತಾರ, ಸಕ್ಸಸ್ ಕಾಣ್ತಾರೆ ಅನ್ನೋದೇ ಒಂದು ಇದು. ಸೊ ಅದು ನಮ್ಮ ಎಬಿಲಿಟಿ ಏನು ಅನ್ನೋದನ್ನು ನಾವು ತಿಳ್ಕೊತ, ನಾವು ಕಾಣ್ಕೊತ, ನಾವು ಅದನ್ನ ಹೋಗ್ಬೇಕು, ಸರ್ವೈವ್ ಆಗಬೇಕು. ಅದು ನಾವು ಸರ್ವೈವ್ ಆಗಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ನಮ್ಮ ಎಬಿಲಿಟಿ ಏನದನ್ನು ನಾವು ಏನು ತಿಳ್ಕೊಬೇಕು, ನಾವು ಹೋಗಬೇಕು. ಸೊ ಅದು ಅನ್ಫೇರ್ ಅಲ್ಲ ಅಷ್ಟೇ. ನಾವು ಬೆನಿಫಿಟ್ಟು ಒಬ್ಬರಿಗೆ ಸಿಗುತ್ತೆ, ಒಬ್ಬರು ಝೀರೋಲಿರ್ತಾರೆ, ಒಬ್ಬರು ಮೈನಸಲ್ಲಿರ್ತಾರೆ. ಸೊ ಇದು ಹ್ಯಾಪನ್ಸ್. ಓಕೆ, ಫೈನಲಿ ನಾನು ಏನು ಹೇಳೋದು ಅಂತಂದರೆ, ನಮ್ಮ ಪ್ಲೇಸ್ ನಾವು ಎಲ್ಲೇ ನಿಂತಿರಲಿ, ನಾವು ಯಾವುದೇ ಪೊಸಿಷನಲ್ಲಿರಲಿ, ಸೊ ನಮ್ಮ ಎಬಿಲಿಟಿ ಮೇಲೆ ನಾವು ನಂಬಿಕೆ ಇಟ್ಕೋಬೇಕು. ನಾವು ಹೋಗ್ತಿರೋ ಪ್ರೊಸೆಸ್ ಮೇಲೆ, ಆ ಜರ್ನಿ ಮೇಲೆ ನಮಗೆ ಬಿಲೀವ್ ಇರಬೇಕು, ನಾವು ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ರಿಸಲ್ಟನ್ನ ನಾವು ದೇವ್ರಿಗೆ ಬಿಡೋಣ. ಸೊ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಆ ದಾರಿಲಿ ನಾವು ಹೋಗೋಣ. ಸೊ ಇದು ಎಷ್ಟೋ ಜನ ನನ್ನ ಥರ ಒಂದು ಇಲ್ಲಿಗೆ ಕೆಳಗಿದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ಸೊ ಒಂದು ಹೆಲ್ಪ್ ಆಗುತ್ತೆ ಈ ಮಾತುಗಳು ಅಂತ ಅನ್ಕೋತೀನಿ.